ಅವ್ರನ್ನ ಪ್ರೀತಿ ಮಾಡ್ತಾರೆ. ಸಹಜದ ಅವ್ರು ಕೆಲವು ನಮ್ಮಲ್ಲಿ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಅವ್ರಿಗೆ ಅದು ಅನಿಸೋದು ಕರೆಕ್ಟ್ ಅದಪ್ಪ, ಸರಿ ಅದ ಅಂತೇಳಿ. ಇವತ್ತು ಅನೇಕ ನಮ್ಮ ಜೊತೆ ಮಾತಾಡೋದು ನೋಡಿದಾಗ ಹೌದು ಅವರು ವಿಚಾರ ಅದು ನಂಬ್ತಿರೋ ಬಿಡ್ತಿರೋ ಹೌದು ಸರಿ ತಪ್ಪು ಡಿಸ್ಕಷನ್ ಅಲ್ಲ. ಅವ್ರಿಗೆ ಸರಿ, ಇವ್ರು ಸರಿ ತಪ್ಪುಗಳಿಗಿಂತ ಮುಖ್ಯವಾಗಿ ಬದುಕಿಗೆ ಯಾವ್ದು ಹೆಚ್ಚು ಅನುಕೂಲ ಅದನ್ನು ನಾವು ನೋಡ್ಬೇಕಾಗಿದ್ದ ನಮ್ಮ ದೃಷ್ಟಿಕೋನ ಅಷ್ಟೇ. ಇಲ್ಲ ಹಿಂಸೆಯಿಂದ ಮತ್ತೊಂದು ಹಿಂಸೆ ಬಿಡ್ತದೆ ವಿನಃ ಇನ್ನೊಂದಲ್ಲಿ ಶಾಂತಿ ನೆಮ್ಮದಿ ಬರಲಿಕ್ಕಿಲ್ಲ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ವಿಶೇಷವಾಗಿ ಮಹಿಳೆಯರಾದರೂ ಯಾರೋ ಮಹಾತ್ಮರಾದರೂ ಇದನ್ನೇ ಹೇಳುವಂಥದ್ದು, ಕೂಡಿ ಬದುಕ್ರಿ ಅಂತೇಳಿ. ಬಟ್ ಆ ವಿಷಯಗಳು ಎಲ್ಲಿ ಕಾಣುವುದಿಲ್ಲ. ಹೀಗಾಗಿ ಹೈಕಮಾಂಡ್ಗೂ ಸಹಿತ BJP ಹೈಕಮಾಂಡ್ಗೂ ಇವ್ರನ್ನ ಅವತ್ತು ಬಿಸಿ ತುಪ್ಪ ಆಗಿದ್ದ ಕಾರಣಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಕಿತ್ತು ಹಾಕಿದ್ದಾರೆ. ಹೀಗಾಗಿ ಈಗ ಹೊರಳಿ ಮರಳಿ ನಮ್ಮ ಯಡಿಯೂರಪ್ಪನವ್ರನ್ನ ತೆಗೆದು ಇವ್ರನ್ನ ತೊಗೊಳ್ತಾರ ಅಂತೇಳಿ ಅನ್ನೋದೊಂದು ಪ್ರಶ್ನೆ ಮುಖ್ಯವಾಗಿ ಹೇಳ್ತಾ ಇದೆ. ಯಾಕಪ್ಪ ಅಂದ್ರೆ ಯಡಿಯೂರಪ್ಪನವ್ರಂತ ಇವತ್ತು ಹೌದು ಅವರು ಅಂತ ಇದ್ದಾರೆ, ಅವ್ರು ತಪ್ಪಂತೇನಿಲ್ಲ, ಯಾರು ಯತ್ನಾಳಿಲ್ಲ, ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ ಅವ್ರ ಪರ ಇದ್ದಂಥ ಜನ, ಅವ್ರದ್ದೇನಿಲ್ಲ ಅಂತ ವ್ಯಕ್ತಿತ್ವ ಇಲ್ಲ, ನಾವು ಗೆಲ್ಲಿಸಿ ತೋರಿಸ್ತೀವಿ ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಒಟ್ಟು ಏನಾಗಲಿ ಅವ್ರಿಲ್ಲಪ್ಪ ಇದ್ರಪ್ಪ ನಾವು ಬರೋದಿಲ್ಲ ಪಕ್ಷಕ್ಕೆ ಅನ್ನುವಂಥ ಸ್ಪಷ್ಟ ಚಿತ್ರಣವನ್ನು ಸ್ಪಷ್ಟ ಮಾತನಾಡಿದ್ರಿಂದಾಗೆ ಈಗ ಒಂದು ದೊಡ್ಡ ಸವಾಲು ಏನಪ್ಪ ಅಂದರೆ ಈಗ ಹೇಳಿದಾಗ BJP ಹೈಕಮಾಂಡ್ ಕರ್ನಾಟಕದ ಪಕ್ಷಗಳು ಹೆಂಗೆ ಕಟ್ಟೋದಪ್ಪ ಅಂತೇಳಿ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಇದ್ದು ತನ್ನ ಅವಧಿಯಲ್ಲಿ ಏನು ತಿಕ್ಕಾಡಿದ್ದಾವಲ್ಲ DK ನಡಕ ಮತ್ತು ಇವ್ರ ನಡಕ ಸಿದ್ದರಾಮಯ್ಯ ನಡಕ ಅಂತ ನಾವು ಹೇಳ್ತೀವಿ. ಅದು ಮೀಡಿಯಾನೂ ಅದನ್ನು ಸ್ವಲ್ಪ ಹೆಚ್ಚಿಗೆ ಹೈಪ್ ಮಾಡಿ ತೋರಿಸ್ತದೆ. ಬಟ್ ಅವರು ನಿನ್ನೆ ಕೊಟ್ಟಂಥ ಇಂಟ್ರ್ಯೂ ಆಗಿರ್ಬೋದು, ಮೇಲೆ ಕೊಡುತ್ತಂಥ ಇಂಟ್ರ್ಯೂಗಳಾಗಿರ್ಬೋದು, DK ಶಿವಕುಮಾರ್ ಅವರು ಇಲ್ಲಪ್ಪ ನಾವು ಪಕ್ಷ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ಹೋಗೋದು ಇಲ್ಲ, ನಮ್ಮಲ್ಲಿ ಅವರ ಗಾಳಿ ಸುದ್ದಿಗಳು ಅಂಥೇಳಿ ಸ್ಪಷ್ಟವಾಗಿ ನಿರಾಕರಣೆ ಮಾಡಿ ಸಿದ್ದರಾಮಯ್ಯ ನಮಗೆ ಏನಿಲ್ಲಪ್ಪ ನಾವು ಹೈಕಮಾಂಡ್ ಏನು ಹೇಳ್ತಾರೆ ಪಾಲಿಸಿ ಹೋಗ್ತೀವಿ ಅಂತ ಹೇಳಿದ್ದನ್ನು ನೋಡಿದ್ರೆ ಗಮನಿಸಿದ್ರೆ ಏನು ಸಹಜವಾಗಿ 2028 ಅದು BJPಗೆ ಸರಳವಾಗಿ ಅಧಿಕಾರನ ಬಿಟ್ಟು ಕೊಡೋದಿಲ್ಲ ಅನ್ನೋದು ಸ್ಪಷ್ಟ. ಹೀಗಾಗಿ BJP ಹೇಗಾದರೂ ಮಾಡಿ ನಾವು ರೀಎಸ್ಟಾಬ್ಲಿಷ್ ಆಗಬೇಕಾಗ್ಯದ. ಅದಕ್ಕೆ ಮುಖ್ಯ ಏನಪ್ಪ ಅಂದ್ರೆ ಒಬ್ಬರು ಉಗ್ರವಾದಿ ಬೇಕು ನಮ್ಮಲ್ಲೇ, ಸ್ಪಷ್ಟವಾಗಿ ಹಿಂದುತ್ವದ ಪರವಾಗಿ ಜೋರಾಗಿ ಮಾತನಾಡೋದು ಒಬ್ಬ ವ್ಯಕ್ತಿ ಬೇಕು. ಅದಕ್ಕೆ ಯತ್ನಾಳ್ ತಗೋಬೇಕು ಅನ್ನೋದು ಅವ್ರ ಮನಸ್ಸಿನ ಬಂದ. ಸ್ವತಂತ್ರವಾದ ಮೀಡಿಯಾಗೆ